ಬೆಳಗಾವಿ ವಿಜಯಪುರ ಆಯಿತು. ಈಗ ಬೆಂಗಳೂರಿನಲ್ಲೂ ಕೂಡ ದರೋಡೆ ನಡೆದಿದೆ. ಗನ್ ತೋರಿಸಿ ಚಿನ್ನಾಭರಣ ದೋಚಿದ ಖದೀಮರು. ದಾಸನಪುರದಲ್ಲಿ ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆ ಮಾಡಲಾಗಿದೆ. ನೆಲಮಂಗಲದ ದಾಸನಪುರದಲ್ಲಿರುವ ಜ್ಯುವೆಲರಿ ಶಾಪ್ಗೆ ನುಗ್ಗಿರುವಂತಹ ಖದೀಮರು. ರಾಮದೇವ್ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದರೋಡೆಕೋರರಿಂದ ಕೃತ್ಯ ನಡೆಸಲಾಗಿದೆ. ದರೋಡೆ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೂವರು ಆರೋಪಿಗಳು ರಾಜಸ್ಥಾನಿ ಭಾಷೆ ಮಾತನಾಡ್ತಾ ಇದ್ರು ಅಂತ ಗೊತ್ತಾಗಿದೆ. ಗಮನಿಸ್ತಾ ಇದೀವಲ್ಲ, ಇದು ಸಿಸಿಟಿವಿ ದೃಶ್ಯಾವಳಿಗಳು. ಬೆಳಗಾವಿಯಲ್ಲಿ ದರೋಡೆ ಆಯಿತು, ವಿಜಯಪುರದಲ್ಲಾಯಿತು. ಚಿನ್ನದ ದರ ಏರ್ತಾ ಇದ್ದಂತೆ ಚಿನ್ನದ ಅಂಗಡಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಖದೀಮರು. ಈಗ ಬೆಂಗಳೂರಿನಲ್ಲೂ ಕೂಡ ದರೋಡೆ ಆಗಿದೆ. ಗನ್ ತೋರಿಸಿ ಚಿನ್ನಾಭರಣ ದೋಚಿದಂತ ಖದೀಮರು. ದಾಸನಪುರದಲ್ಲಿ ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆ ಮಾಡಲಾಗಿದೆ. ನೆಲಮಂಗಲದ ದಾಸನಪುರದಲ್ಲಿರುವಂತಹ ಜ್ಯುವೆಲರಿ ಶಾಪ್ಗೆ ನುಗ್ಗಿರುವಂತಹ ಖದೀಮರು. ರಾಮದೇವ್ ಜ್ಯುವೆಲರಿ ಶಾಪ್ನಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದರೋಡೆಕೋರರಿಂದ ಕೃತ್ಯ ನಡೆಸಲಾಗಿದೆ. ದರೋಡೆ ಮಾಡುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲಿ ಗಮನಿಸ್ತಾ ಇದ್ದೀವಿ ದರೋಡೆ ಮಾಡುವಂತಹ ದೃಶ್ಯವನ್ನ. ಅವರು ರಾಜಸ್ಥಾನಿ ಭಾಷೆಯಲ್ಲಿ ಮಾತನಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಗಮನಿಸ್ತಾ ಇದ್ದೀವಿ, ಅವರ ಮುಖಚರ್ಯೆ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಯಾವುದೇ ಮಾಸ್ಕ್ ಆಗಲಿ ಹೆಲ್ಮೆಟ್ ಆಗಲಿ ಇದು ಯಾವುದನ್ನು ಕೂಡ ಹಾಕ್ಕೊಂಬಂದಿಲ್ಲ. ಅಂದರೆ ಇವರು ಈ ರಾಜ್ಯದವರಲ್ಲ, ಬೇರೆ ರಾಜ್ಯದವರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ದರೋಡೆಕೋರನಿಗೆ ಅಂಗಡಿಯಲ್ಲಿದ್ದ ಬಾಲಕರಿಂದ ಪಂಚ್ ನೀಡಲಾಗಿದೆ. ಗನ್ ತೋರಿಸಿದ್ರು ಕೂಡ ಧೈರ್ಯದಿಂದ ಎದುರಿಸಿದ್ದ ಬಾಲಕರು. ಗೌತಮ್ ಹಾಗೆ ವಿಷ್ಣು ಇಬ್ರು ಬಾಲಕರು ದರೋಡೆಕೋರರಿಗೆ ಪಂಚ್ ಕೊಟ್ಟಿದ್ದಾರೆ. ಗನ್ ತೋರಿಸಿದ್ರು ಕೂಡ ಬಾಲಕರು ಬಿಟ್ಟಿಲ್ಲ. ಪಂಚ್ ಕೊಡ್ತಾ ಇದ್ದಂತೆ ಹೆದರಿ ಮೊಬೈಲ್ ಬಿಟ್ಟು ಓಡಿದ ಕಳ್ಳರು. ದರೋಡೆಕೋರರನ್ನ ಹಿಡಿಯೋದಕ್ಕೆ ಯತ್ನಿಸಿದ್ದ ಸ್ಥಳೀಯರು, ಕಳ್ಳರ ಮೇಲೆ ಹಲ್ಲೆ ನಡೆಸಿದ್ದ ಮಹಿಳೆಯರು ಹಾಗೆ ಮಕ್ಕಳು. ಅಲ್ಲಿದ್ದಂಥ ಮಹಿಳೆಯರು ಮಕ್ಕಳು ಆ ಕಳ್ಳರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೂ ಕೂಡ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಒಂದು 5 ಗಂಟೆ 5:15 ನಾನು ನಮ್ಮ ಅಣ್ಣ ಇಬ್ರು ಇಲ್ಲಿ ನಿಂತಿದ್ರಿ, ಅಂಗಡಿಲಿ ಇದ್ರಿ. ಅವಾಗ ಕಳ್ಳರು ಬಂದಿದ್ರು. ಅಂದ್ರೆ ಇದು ಈ ತರ ರಿಂಗ್ ಐತಾ ಅಂತ ಇದ್ರು. ನಾವಂದ್ರಿ ಇಲ್ಲ ಈ ತರ ರಿಂಗ್ ಇಲ್ಲ ಅಂತ. ಆಮೇಲೆ ಗನ್ ತೆಗ್ದ್ಬಿಟ್ರು. ಗನ್ ತೆಗ್ದ್ಬಿಟ್ಟು ಹೇಳ್ತಾರೆ ನೀನ್ ಈ ಕಡೆ ಕೂತ್ಕೋ. ಆಮೇಲೆ ನಮ್ಮ ಅಣ್ಣಂಗೆ ಒಬ್ಬ ಸಣ್ಣವ್ ಇದ್ದ, ಅವ್ನ್ ಫುಲ್ ಮಾಸ್ಕ್ ಹಾಕೊಂಡು ಹಿಂಗ್ ಮಾಡ್ಬಿಟ್ಟ. ನಮ್ಮ ಅಣ್ಣ ಕಿರ್ಚಕ್ ಆಗ್ಲಿಲ್ಲ. ಆದ್ರೆ ನಮ್ಮ ಅಣ್ಣನು ಇಲ್ಲಿ ಹೊಡ್ದ. ಆಮೇಲೆ ನಂಗೆ ಅವ್ನ್ ಗಂಡನು ಬಂದ್ಬಿಟ್ಟು ಒಳಗಡೆ ಸುಮ್ನೆ ಕೂತ್ಕೊಂಡ್ಬಿಡು ಇಲ್ಲ ಶೂಟ್ ಮಾಡ್ತೀನಿ ಅಂತ ಒಂದ್ಸರಿ ಗ್ಲಾಸ್ ಹೊಡ್ದ. ಸಿಟ್ ಬಂತು. ಇನ್ನೊಂದ್ಸರಿ ಹೊಡ್ದಾಗ ನಾನು ಹಿಂಗ್ ಕೈ ತೊಂಡೆ. ಅವ್ನ್ ನಂಗೆ ಹೊಡ್ಯಕ್ ಬಂದೆ. ಹಿಂಗ್ ತಲೆಗೆ ಗನ್ ಇತ್ತಲ್ಲ, ತಲೆಗೆ ಹೊಡೆದ್ಬಿಟ್ಟೆ. ಗನ್ನು ರಿಯಲ್ ಆಗಿ ಇತ್ತು ನೋಡಕ್ಕೆ. ಗ್ಲಾಸ್ ಏನು ಟಚ್ ಆಗಿಲ್ಲ. ಟಚ್ ಮಾಡಿದ್ರು ಆದ್ರೆ ಅದು ಹೊಡೆದೋಗಿಲ್ಲ. ತೂಕ ಗನ್ನಲ್ಲಿ ತೂಕ ಇತ್ತು. ಅದು ಮೂಗ್ ಬಟ್ಟೆ ಇರ್ತಲ್ಲ, ಮೂಗ್ ಬಾಕ್ಸು. ಅವರು ಮೊದ್ಲು ಬಂದಾಗ ಹಿಂದಿ ಮಾತಾಡ್ತಿದ್ರು. ಆಮೇಲೆ ಮಾರ್ವಾಡಿ ಭಾಷೆನೇ ಮಾತಾಡಿದ್ರು. ಕೂತ್ಕೋ ಅಂತ. ನಾನು ಗನ್ನಲ್ಲಿ ಹಿಂಗ್ ಮಾಡಿದ್ರಲ್ಲ, ನಂಗೆ ಸಿಟ್ ಬಂದ್ಬಿಡ್ತು. ಅದಕ್ಕೆ ತಲೆಗೆ ಹೊಡೆದೆ. ನಂಗೆ ಗನ್ನ ಎಲ್ಲ ತೋರ್ಸಿದ್ರು. ಆಮೇಲೆ ನಮ್ಮಮ್ಮ ಬಂದ್ರು ಕಡ್ಡಿ ತಗೊಂಡಿ. ಅವಾಗ ನಮ್ಮ ಅಣ್ಣಂಗ್ ಹಿಡ್ಕೊಂಡಿರೋಂಗೆ ಒಂದ್ 2 ಡೇಟ್ ಹೊಡೆದ್ರು. ಅವಾಗ ಅವನು ಫೋನ್ ತಗೊಂಡು ಫೋನ್ ಎಸ್ಬಿಟ್ಟ. ಅವಾಗ ನಮ್ಮ ಅಮ್ಮ ಫೋನ್ ತಗೊಂಡ್ಬಿಟ್ಟು ಆಮೇಲೆ ಮಂಜು ಅಂಕಲ್ ಟೈಲರ್ ಅವ್ರಿಗೆ ನಾನು ಈ ಅಂಗಡಿಗೆ ಇತ್ತು, ನಮ್ಗೆ ಗೊತ್ತಿಲ್ಲ. ಆಮೇಲೆ ವೈಕಲ್ ಹಿಂಗ್ ನೋಡ್ತಾ ಇತ್ತು ಈ ಕಡೆಗೆ. ನಾನೇನ್ ಈ ಕಡೆ ನೋಡ್ತಾರೆ ಅಂತ ಆ ಕಡೆ ಅಂಗಡಿಗೆ ಹೋಗಿ ಸೌಂಡ್ ಬಂದಿದ್ದು. ನಮ್ಮಿಬ್ರು ಹುಡುಗರು ಒಳಗಡೆ ಇತ್ತು. ಇರು ಹಂಗ ಹೋದ ತಕ್ಷಣ ನನ್ ಗಿಲಾಸ್ ಹೊಡೆದಾಗ್ತಾ ಇತ್ತು. ನಾನು ಹೋಗೋದಂತ ಇತ್ತು ಹಂಗೆ. ನಾನು ಈಚೆ ಬಂದು ಮಂಜಣ್ಣ ಕಳ್ರು ಅಂತ ಹೇಳ್ಕೊಂಡು ನಾನು ಈಚೆ ಬಂದ್ಬಿಟ್ಟಿದ್ದೆ. ಆಮೇಲೆ ಈಗ ಈಚೆ ಬಂದು ನನ್ಗೆ ಗನ್ ತೋರಿಸಿದ್ದು. ಹಿಂಗ್ ತೋರ್ಸೋ ಟೈಮ್ ನನ್ನ ಹತ್ರ ಕಡ್ಡಿ ಇತ್ತು. ನಾನು ಕಡ್ಡಿ ಹಿಂಗೆ ಮಾಡಿದ್ದು. ಅವರು 3 ಜನ ಬಂದಿದ್ದಾರೆ. ಒಬ್ಬ ಬೈಕಲ್ಲೇ ಕೂತಿದ್ದಾನಂತೆ. ಇನ್ನಿಬ್ರು ಒಳಗಡೆ ಬಂದಿದ್ದಾರೆ. ಇನ್ನಿಬ್ರು ಒಳಗಡೆ ಬಂದು ಇವನ್ಗೆ ಫಸ್ಟ್ ಹಲ್ಲೆ ಮಾಡಿದ್ದಾರೆ. ವಾಪಸ್ ಇವನು ಹಲ್ಲೆ ಮಾಡಿದ್ದಾನೆ ತಿರುಗಿಸಿ ಅವ್ರಿಗೆ. ಅದಾದ್ಮೇಲೆ ಗನ್ ತೋರಿಸಿದ್ದಾರೆ ಇವ್ರಿಗೆ. ಅವ್ರ ತಾಯಿ ಬಂದಿದ್ದಾರೆ, ಅವ್ರ ತಾಯಿಗೂ ಗನ್ ತೋರಿಸಿದ್ದಾರೆ. ಅವ್ರ ತಾಯಿ ಏನ್ ಮಾಡಿದ್ದಾರೆ, ಕಡ್ಡಿ ತಗೊಂಡು ಹೊಡೆದಿದ್ದಾರೆ. ಅವ್ರು ಕಡ್ಡಿ ತಗೊಂಡು ಹೊಡೆದಿದ್ದಾರೆ. ಆ ಟೈಮಲ್ಲಿ ಏನಾಗಿದೆ, ಅವ್ರದ್ದು ಮೊಬೈಲ್ ಒಂದು ಬಿದೋಗಿದೆ. ಏನ್ ಕಳ್ತನಕ್ಕೆ ಬಂದಿದ್ರಲ್ಲ ಅವ್ರದ್ದೊಂದು ಮೊಬೈಲ್ ಬಿದೋಗಿದೆ. ಅವ್ರದ್ದೊಂದು ಮೊಬೈಲ್ ಸಿಕ್ಕಿದೆ. ಪೊಲೀಸ್ ಠಾಣೆಗೆ ಅದನ್ನ ತಗೊಂಡೋಗಿದ್ದಾರೆ. ಆಮೇಲೆ ಏನೇನ್ ಕಳ್ತನ ಆಗಿದೆ ಅನ್ನೋದು ಇನ್ನ ಏನು ಅದು ತಿಳಿದಿಲ್ಲ ಫುಲ್ಲು. ಈ ರಾಬ್ರಿ ಈ ತರ ಮಾಡಿ. ಇನ್ನು ಪೊಲೀಸರಿಗೆ ಆರೋಪಿಗಳ ಕಂಪ್ಲೀಟ್ ಮಾಹಿತಿ ಸಿಕ್ಕಿದೆ. ಉತ್ತರ ಪ್ರದೇಶ ಮೂಲದ ಆರೋಪಿಗಳು ಅಂತ ಗೊತ್ತಾಗ್ತಾ ಇರುವಂತದ್ದು. ತಪ್ಪಿಸಿಕೊಂಡು ಹೋಗುವಾಗ ಕೆಳಗೆ ಬಿದ್ದಿತ್ತು ಮೊಬೈಲ್. ಒಬ್ಬ ದರೋಡೆಕೋರನ ಮೊಬೈಲ್ನಿಂದ ಸುಳಿವು ಸಿಕ್ಕಿದೆ. ದರೋಡೆಕೋರರ ಪತ್ತೆಗೆ 3 ಪೊಲೀಸರ ತಂಡವನ್ನು ರಚಿಸಲಾಗಿದೆ. ಮಾತನಾಯಕನಹಳ್ಳಿ ಪೊಲೀಸರ
3 ತಂಡದಿಂದ ಶೋಧ ನಡೆಸಲಾಗ್ತಾ ಇದೆ. 3 ತಂಡವನ್ನ ರಚಿಸಲಾಗಿದೆ. ಒಬ್ಬ ಕಳ್ಳನ ಮೊಬೈಲ್ ಸಿಕ್ಕಿರುವಂತದ್ದು, ಟೆಕ್ನಿಕಲ್ ಎವಿಡೆನ್ಸ್, ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇರುವಂತಹ ಖಾಕಿ. ದರೋಡೆಕೋರರು ಆಟಿಕೆ ಗನ್ ಅನ್ನ ಬಳಸಿರುವಂತಹ ಮಾಹಿತಿ ಇದೆ. ದರೋಡೆಗೆ ನಡೆಸಿದ ಚಿನ್ನದ ಅಂಗಡಿಗೆ ಬೆರಳಚ್ಚು ತಜ್ಞರು ಭೇಟಿ ನೀಡಿದ್ದಾರೆ. ಅಂಗಡಿಯ ಗ್ಲಾಸ್ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ. ಸಣ್ಣ ಸಣ್ಣ ಗುರುತುಗಳನ್ನ ಪರಿಶೀಲಿಸ್ತಾ ಇರುವಂತಹ ಪೊಲೀಸರು. ಚಿನ್ನದ ಅಂಗಡಿಯಲ್ಲಿದ್ದ ಸಿಸಿಟಿವಿ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಮೊಬೈಲ್ ಟವರ್ ಲೊಕೇಶನ್, ಈಗಾಗಲೇ ಒಂದು ಮೊಬೈಲ್ ಕೂಡ ಸಿಕ್ಕಿರುವಂತದ್ದು, ಅದ್ರ ಜೊತೆಗೆ ಬೇರೆ ಯಾವೆಲ್ಲ ನಂಬರ್ಗಳು ಆ ವ್ಯಾಪ್ತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ತಾ ಇದ್ದಾರೆ. 5:30ಗೆ 3 ಜನ, ಫಸ್ಟ್ ಇಬ್ರು ಬಂದ್ರು. ಅವ್ರು ರಿಂಗ್ ಐತೆ ಅಂದ್ರು. ಅವಾಗ ನಾವು ಇಲ್ಲ ರಿಂಗ್ ಇಲ್ಲ ಅಂತಂದ್ರಿ. ಅಷ್ಟರಲ್ಲಿ ಅವ್ನು ಗನ್ ತೋರಿಸ್ದ. ಇನ್ನೊಬ್ಬ ಹಿಂದೆ ಬೈಕಿಂದ ಬಂದ. ಅವನು ಒಳಗೆ ಬಂದ್ಬಿಟ್ಟು ಗನ್ ತೋರ್ಸವನೆ. ಆಮೇಲೆ ಗ್ಲಾಸ್ ಹೊಡೆಯಕ್ಕೆ ಟ್ರೈ ಮಾಡ್ದ, ಆದ್ರೆ ಗ್ಲಾಸ್ ಹೊಡೆದೋಗಿಲ್ಲ. ಒಂದು 30ರಿಂದ ಒಂದು 40 ಗ್ರಾಮ್ ವರೆಗೆ ಇತ್ತು. ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತಿದ್ದೀರಿ? ಇದು ಒಂದು 2012ಇಂದ. ಮೊದಲು ರಿಂಗ್ ಐತೆ ಅಂತಂದ್ರು. ಅವ ನಾವು ಇಲ್ಲ ಬೇಕಾರೆ ಬಂದ್ಬಿಟ್ಟು ಅಷ್ಟರಲ್ಲಿ ಗನ್ ತೋರ್ಸವ್ರೆ. ಆಮೇಲೆ ಇದು ಮಾಡ್ಕೊಂಡು ಹೋಗೋರು 5:30ಗೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಾವಳಿಗಳು. ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಲಾಗಿದೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇನ್ನು ದರೋಡೆ ನಡೆದ ಚಿನ್ನದ ಅಂಗಡಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ರಾಜ್ಯದಲ್ಲಿ ಮತ್ತೊಂದು ದರೋಡೆ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿ ಆಯ್ತು, ವಿಜಯಪುರ ಆಯ್ತು, ಈಗ ನೆಲಮಂಗಲದಲ್ಲೂ ಕೂಡ ಏನು ಜ್ಯುವೆಲರಿ ಶಾಪ್ಗೆ ನುಗ್ಗಿ ಗನ್ ತೋರಿಸಿ ಚಿನ್ನಾಭರಣಗಳನ್ನು ದೋಚಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿರ್ತಕ್ಕಂಥ ಸದ್ಯ ನಾವಿರ್ತಕ್ಕಂಥ ಸ್ಥಳ ಏನಿದೆ, ಇದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಏನು ದಾಸನಪುರ ಹೋಬಳಿಯಲ್ಲಿ ಇರ್ತಕ್ಕಂಥ ಈ ಒಂದು ಜ್ಯುವೆಲರಿ ಶಾಪ್, ಅಂದ್ರೆ ರಾಮದೇವ್ ಜ್ಯುವೆಲರ್ಸ್ ಅಂತ ಏನು ಈ ಮಾಲೀಕ ಇದ್ದ ಈತ ಈ ಒಂದು ಜ್ಯುವೆಲರಿ ಶಾಪ್ ಅನ್ನ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಏನು ಚಿನ್ನದ ಅಂಗಡಿಯನ್ನ ಇಟ್ಕೊಂಡಿದ್ದ. ಈ ವೇಳೆಗೆ ಸಂಜೆ 5:30 ಸರಿಸುಮಾರಿಗೆ ಮೂವರು ಏನು ಆಗಂತುಕರು ಏನಿರ್ತಾರೆ, ಅದರಲ್ಲಿ ಮೂವರಲ್ಲಿ ಒಬ್ಬ ಆಚೆ ಬೈಕ್ ನಲ್ಲಿ ಇರ್ತಾರೆ. ಮತ್ತೆ ಇನ್ನುಳಿದಂತೆ ಇಬ್ಬರು ಆರೋಪಿಗಳು ಏಕಾಏಕಿ ಅಂಗಡಿಗೆ, ಅಂದ್ರೆ ಚಿನ್ನದ ಅಂಗಡಿಗೆ ಬರ್ತಾರೆ. ಆ ವೇಳೆಗೆ ಚಿನ್ನದ ಅಂಗಡಿಯಲ್ಲಿ ಇರ್ತಕ್ಕಂಥ ಒಡವೆನ ತೋರಿಸಿ ಅಂತ ಹೇಳಿ ನಂತರ ಆ ಒಡವೆ ತೋರಿಸುವಂತ ವೇಳೆಯಲ್ಲಿ ಕೈಗೆ ಎತ್ಕೊಂಡು ನಂತರ ತನ್ನ ಬಳಿದಂತಹ ಗನ್ನನ್ನ ಎತ್ಕೊಂಡು ಏಕಾಏಕಿ ಮಾಲೀಕನಿಗೆ ಗನ್ ಪಾಯಿಂಟ್ ಅನ್ನ ತೋರಿಸಿ ಒಡವೆಯನ್ನ ಕದಿಯುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಆ ವೇಳೆಗೆ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದಿಷ್ಟು ಅಂದ್ರೆ ಇದು ಎರಡು ಕೂಡ ಒಬ್ಬರದೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತೆ ತಾಯಿ ಅಂದ್ರೆ ಅವರ ಪತ್ನಿ ಎಲ್ಲರೂ ಇಲ್ಲೇ ಇರ್ತಾರೆ. ಹಾಗಾಗಿ ಏಕಾಏಕಿ ಇವರು ಹೋಗಿ ಅಲ್ಲಿ ಅವ್ರಿಗೆ ಹಲ್ಲೆಯನ್ನ ಮಾಡಿ ಏನು ಅವ್ರನ್ನ ಸೆರೆಹಿಡಿಯುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಅದೇ ಗನ್ ಪಾಯಿಂಟ್ ಅಲ್ಲಿ ಇಟ್ಟಿರ್ತಕ್ಕಂಥ ಆರೋಪಿಗಳು ಏನು ಅವರ ಈ ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿ ಜೊತೆಗೆ ಏನು ಕಲಿತಂತ ಮೊಬೈಲ್ ಅನ್ನ ಇಲ್ಲಿ ಬೀಳ್ಸ್ಕೊಂಡು ಹೋಗ್ತಾರೆ. ಕೂಡಲೇ ಈ ಒಂದು ಮೊಬೈಲ್ ಅನ್ನ ಈ ಒಂದು ಮಾಲೀಕರು ಅಂದ್ರೆ ಮಹಿಳೆಯರು ಮತ್ತು ಮಕ್ಕಳು ಇಬ್ರು ಕೂಡ ಆ ಒಂದು ಮೊಬೈಲ್ ಅನ್ನ ಎತ್ಕೊಳ್ತಾರೆ. ಘಟನೆ ಸಂಬಂಧ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಾಹಿತಿಯನ್ನ ಕೊಡ್ತಾರೆ. ನಂತರ ಪೊಲೀಸರು ಬಂದು ಆ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟು ಜೊತೆಗೆ ಮೊಬೈಲ್ ಅನ್ನ ಕೂಡ ಕೊಟ್ಟಿರತಕ್ಕಂಥದ್ದು. ಮೊಬೈಲ್ ಅನ್ನ ಕೊಟ್ಟು ಈಗಾಗಲೇ ಪೊಲೀಸರಿಗೆ ಒಂದು ಮಾಹಿತಿ ಸಿಕ್ಕಿದೆ, ಒಂದು ಆರೋಪಿಗಳೆಲ್ಲರೂ ಕೂಡ ಉತ್ತರ ಪ್ರದೇಶ ಮೂಲದವರನ್ನ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥ ಸದ್ಯ ಆ ಒಂದು ಮೊಬೈಲ್ ಜೊತೆಗೆ ಸಿಸಿಟಿವಿಯ ಟೆಕ್ನಿಕಲ್ ಎವಿಡೆನ್ಸ್ ಗಳ ಜೊತೆಗೆ 3 ತಂಡಗಳಾಗಿ ಈಗ ಆರೋಪಿಗಳನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಜೊತೆಗೆ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಒಟ್ಟಾರೆಗೆ ಈ ಒಂದು ಪ್ರಕರಣ ಯಾವಾಗ ಇತ್ಯರ್ಥ ಕಾಣುತ್ತಿರೋದನ್ನ ಕಾದು ನೋಡಬೇಕಾಗಿದೆ. ಮಂಜುನಾಥ್, TV9 ನೆಲಮಂಗಲ.